ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಹಿಂದೂಗಳ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬವನ್ನು 2026ರಲ್ಲಿ ಯಾವಾಗ ಆಚರಿಸುತ್ತೇವೆ ಅಂತ ನೋಡೋಣ. ಹಾಗೂ ಯುಗಾದಿ ಹಬ್ಬದ ಮಹತ್ವ ಏನು ಅಂತ ನೋಡೋಣ. ಹಾಗೂ ಈ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ ನೋಡೋಣ ಮತ್ತು ಇದರ ಸಂಪ್ರದಾಯಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಯುಗಾದಿ ತೆಲುಗು ಮತ್ತು ಕನ್ನಡ ಸಮುದಾಯಗಳ ಸಾಂಪ್ರದಾಯಿಕ ಹೊಸ ವರ್ಷದ ಹಬ್ಬವಾಗಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬ ಹೊಸ ಆರಂಭ, ಸಂತೋಷ, ಸಮೃದ್ಧಿ ಮತ್ತು ಭರವಸೆಯ ಸಂಕೇತವಾಗಿದೆ. ಹಳೆಯದನ್ನು ನೆನೆಸಿ ಹೊಸದಾಗಿ ಸ್ವಾಗತಿಸುವ ದಿನವೇ ಯುಗಾದಿ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಯುಗ ಎಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಆರಂಭ. ಅಂದರೆ ಯುಗಾದಿ ಎಂದರೆ ಹೊಸ ಕಾಲದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಸಮಯದಲ್ಲಿ ವಸಂತ ಋತುವು ಆರಂಭವಾಗುತ್ತದೆ. ಆದ್ದರಿಂದ ಯುಗಾದಿ ಪ್ರಕೃತಿ ಮತ್ತು ಜೀವನ ಎರಡರಲ್ಲೂ ಹೊಸತವನ್ನು ತರುತ್ತದೆ. 2026ರಲ್ಲಿ ಯುಗಾದಿಯನ್ನು ಮಾರ್ಚ್ 19ರಂದು ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ಚೈತ್ರ ಮಾಸದ ಶುಕ್ಲ ಪಾಡ್ಯವಾಗಿರುತ್ತದೆ. ಈ ದಿನವನ್ನು ತೆಲುಗು ಮತ್ತು ಕನ್ನಡ ಸಮುದಾಯಗಳು ಹೊಸ ವರ್ಷದ ಮೊದಲ ದಿನವೆಂದು ಗೌರವದಿಂದ ಆಚರಿಸುತ್ತವೆ. ಪುರಾಣಗಳಲ್ಲಿ ಇರುವ ನಂಬಿಕೆಯ ಪ್ರಕಾರ ಬ್ರಹ್ಮನು ಇದೇ ದಿನ ವಿಶ್ವ ಸೃಷ್ಟಿಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಯುಗಾದಿಗೆ ವಿಶೇಷ ಪವಿತ್ರತೆ ಇದೆ. ಇದು ಕೇವಲ ಹಬ್ಬವಲ್ಲ, ಸೃಷ್ಟಿ, ಕಾಲಚಕ್ರ ಮತ್ತು ಜೀವನದ ಚಲನೆಯನ್ನು ನೆನಪಿಸುವ ದಿನವಾಗಿದೆ. ಯುಗಾದಿ ದಿನದ ಆಚರಣೆಗಳು ಬೆಳಗ್ಗೆಯೇ ಆರಂಭವಾಗುತ್ತವೆ. ಬಹುತೇಕ ಮನೆಗಳಲ್ಲಿ ಸೂರ್ಯೋದಯಕ್ಕೂ ಮೊದಲು ಅಭ್ಯಂಗ ಸ್ನಾನ ಮಾಡಲಾಗುತ್ತದೆ. ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಶುದ್ಧಿ ಮತ್ತು ಆರೋಗ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ನಂತರ ಹೊಸ ಬಟ್ಟೆ ಧರಿಸಿ ಹಬ್ಬದ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸುವುದು ಯುಗಾದಿಯ ಪ್ರಮುಖ ಭಾಗವಾಗಿದೆ. ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಲಾಗುತ್ತದೆ. ಇದು ಶುಭ ಹಾಗೂ ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಜನರು ನಂಬುತ್ತಾರೆ. ಮನೆಯ ಮುಂಭಾಗದಲ್ಲಿ ಸುಂದರ ರಂಗೋಲಿ ಹಾಕಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲಾಗುತ್ತದೆ. ಯುಗಾದಿಯ ಅತ್ಯಂತ ವಿಶೇಷ ಪದಾರ್ಥವೆಂದರೆ ಯುಗಾದಿ ಪಚಡಿ. ಇದರಲ್ಲಿ 6 ರುಚಿಗಳು ಸೇರಿರುತ್ತವೆ: ಕಹಿ, ಸಿಹಿ, ಹುಳಿ, ಖಾರ, ಉಪ್ಪು ಮತ್ತು ಇತರೆ ರುಚಿಗಳ ಮಿಶ್ರಣ ಜೀವನದ ಹಲವು ಅನುಭವಗಳನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷವೂ ಇರುತ್ತದೆ, ದುಃಖವೂ ಇರುತ್ತದೆ, ಸವಾಲುಗಳು ಇರುತ್ತವೆ, ಆಶ್ಚರ್ಯಕರ ಕ್ಷಣಗಳು ಬರುತ್ತವೆ ಎಂಬ ಸಂದೇಶವನ್ನು ಈ ಪಚಡಿ ನೀಡುತ್ತದೆ. ಪ್ರತಿಯೊಂದು ಅನುಭವವನ್ನು ಸಮತೋಲನದಿಂದ ಸ್ವೀಕರಿಸಬೇಕು ಎಂಬ ಸುಂದರ ಅರ್ಥ ಇದರಲ್ಲಿ ಅಡಗಿದೆ. ಗೆಳೆಯರೇ, ಈ ದಿನದ ಇನ್ನೊಂದು ಪ್ರಮುಖ ಸಂಪ್ರದಾಯವೇ ಪಂಚಾಂಗ ಶ್ರವಣ. ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪುರೋಹಿತರು, ಹಿರಿಯರು ಮುಂಬರುವ ವರ್ಷದ ಫಲಗಳನ್ನು ಓದಿ ಹೇಳುತ್ತಾರೆ. ಮಳೆ, ಕೃಷಿ, ಆರೋಗ್ಯ, ಆರ್ಥಿಕತೆ ಮತ್ತು ಸಾಮಾನ್ಯ ಸಮೃದ್ಧಿ ಬಗ್ಗೆ ತಿಳಿಸಲಾಗುತ್ತದೆ. ಹಲವರು ಇದನ್ನು ಭಕ್ತಿಯಿಂದ ಕೇಳಿ ಹೊಸ ವರ್ಷವನ್ನು ಶುಭವಾಗಿ ಆರಂಭಿಸುತ್ತಾರೆ. ಯುಗಾದಿ ದಿನ ಕುಟುಂಬದವರು ಸೇರಿ ಪೂಜೆ ಮಾಡುತ್ತಾರೆ. ವಿಷ್ಣು, ವೆಂಕಟೇಶ್ವರ ಮತ್ತು ಇತರ ದೇವತೆಗಳ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಮುಂಬರುವ ವರ್ಷ ಸಂತೋಷ, ಆರೋಗ್ಯ, ಶಾಂತಿ ಮತ್ತು ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ. ಕುಟುಂಬದವರ ಜೊತೆ ಸಮಯ ಕಳೆಯುವುದು, ಹಿರಿಯರ ಆಶೀರ್ವಾದ ಪಡೆಯುವುದು, ಪ್ರೀತಿಯಿಂದ ಊಟ ಹಂಚಿಕೊಳ್ಳುವುದು ಈ ಹಬ್ಬದ ಸೌಂದರ್ಯವಾಗಿದೆ. ಹಬ್ಬದ ಊಟವು ಯುಗಾದಿಯ ಒಂದು ದೊಡ್ಡ ಆಕರ್ಷಣೆ. ಪುಳಿಯೋಗರೆ, ಬೊಬ್ಬಟ್ಟು ಅಥವಾ ಹೋಳಿಗೆ, ಮಾವಿನ ಹಣ್ಣಿನ ಪದಾರ್ಥಗಳು, ಪಾಯಸ ಮತ್ತು ಇತರ ಸಾಂಪ್ರದಾಯಿಕ ತಿಂಡಿಗಳನ್ನು ತಯಾರಿಸಲಾಗುತ್ತದೆ. ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಮೂಡಿ ಆತ್ಮೀಯತೆ ಹೆಚ್ಚಾಗುತ್ತದೆ ಗೆಳೆಯರೇ.
ಯುಗಾದಿ ಕೇವಲ ಆಚರಣೆಗಳ ಹಬ್ಬವಲ್ಲ, ಇದು ಬದುಕಿನ ಬಗ್ಗೆ ಚಿಂತಿಸಲು ಸಹಾಯ ಮಾಡುವ ಹಬ್ಬವೂ ಹೌದು. ಕಳೆದ ವರ್ಷದ ಅನುಭವಗಳನ್ನು ನೆನೆಸಿ ಹೊಸ ವರ್ಷದ ಕಡೆ ಹೊಸ ಭರವಸೆಯಿಂದ ನೋಡುವ ಸಮಯ ಇದು. ಪ್ರತಿಯೊಂದು ಅಂತ್ಯವು ಹೊಸ ಆರಂಭಕ್ಕೆ ದಾರಿ ಮಾಡುತ್ತದೆ ಎಂಬ ಸಂದೇಶವನ್ನು ಯುಗಾದಿ ನಮಗೆ ಹೇಳುತ್ತದೆ. ಇಂದಿಗೂ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ವಿಶ್ವದ ಹಲವು ದೇಶಗಳಲ್ಲಿ ವಾಸಿಸುವ ತೆಲುಗು ಮತ್ತು ಕನ್ನಡ ಸಮುದಾಯಗಳು ಯುಗಾದಿಯನ್ನು ಸಂತೋಷದಿಂದ ಆಚರಿಸುತ್ತಾರೆ. ಊರು ಬದಲಾಗಿದ್ರೂ, ಜೀವನ ಶೈಲಿ ಬದಲಾಗಿದ್ರೂ ಯುಗಾದಿಯ ಅರ್ಥ ಬದಲಾಗುವುದಿಲ್ಲ. ಇದು ನವೀಕರಣ, ಕೃತಜ್ಞತೆ, ಕುಟುಂಬದ ಬಾಂಧವ್ಯ ಮತ್ತು ಹೊಸ ಕನಸುಗಳ ಹಬ್ಬವಾಗಿದೆ. ಯುಗಾದಿ ನಮ್ಮ ಬದುಕಿಗೆ ಒಂದು ಸುಂದರ ನೆನಪು ನೀಡುತ್ತದೆ. ಜೀವನದಲ್ಲಿ ಬರುವ ಎಲ್ಲ ಅನುಭವಗಳನ್ನು ಧೈರ್ಯದಿಂದ ಒಪ್ಪಿಕೊಂಡು ಹೊಸ ದಿನಗಳನ್ನು ಆಸೆಯಿಂದ ಎದುರಿಸಬೇಕೆಂಬ ಪಾಠವನ್ನು ಈ ಹಬ್ಬ ಕಲಿಸುತ್ತದೆ. ಅದಕ್ಕಾಗಿಯೇ ಯುಗಾದಿ ಕೇವಲ ಹೊಸ ವರ್ಷದ ಆರಂಭವಲ್ಲ, ಹೊಸ ಚಿಂತನೆ ಮತ್ತು ಹೊಸ ಬದುಕಿನ ಶುಭಾರಂಭವೂ ಆಗಿದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಗೆಳೆಯರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.